ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಅವಿನಾಶ್ ಕನ್ನಡ ವ್ಲಾಗ್ಸ್. ಆಫ್ಟರ್ ಅ ಲಾಂಗ್ ಬ್ರೇಕ್ ನಾನು ವಿಡಿಯೋದಿಂದ ಬಂದಿದ್ದೀನಿ. ಸುಮಾರಷ್ಟು ದಿವಸಗಳಿಂದ ವಿಡಿಯೋ ಹಾಕಬೇಕು ಅಂತಂದ್ಬಿಟ್ಟು ಸುಮಾರಷ್ಟು ವಿಡಿಯೋಗಳು ಕೂಡ ಇದೆ ಮಾಡ್ಕೊಂಡು ಎಡಿಟ್ ಮಾಡಿ ರೆಡಿ ಇಟ್ಟಿರೋವಂಥದ್ದು. ಗಣಪತಿ ಹಬ್ಬದಿಂದ ಕೂಡ ವಿಡಿಯೋಸ್ ತುಂಬ ಹಾಗೆ ಪೆಂಡಿಂಗ್ ಇದೆ, ಬಟ್ ಹಾಕ್ಲಿಕ್ಕೆ ಆಗಿರಲಿಲ್ಲ. ತಮ್ಮನೇಲಿ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ನಡೆದಿದೆ ಅಂತಂದ್ಬಿಟ್ಟು. ಒಂದು ಇನ್ಸಿಡೆಂಟ್ ಆಯಿತು, ಏನು ಅಂತ ಈ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿ. ಹಾಗಾಗ್ಬಿಟ್ಟು ವಿಡಿಯೋ ಹಾಕೋ ಮನಸ್ಥಿತಿಲಿ ನಾನು ಇರಲಿಲ್ಲ, ಹಾಗಾಗ್ಬಿಟ್ಟು ವಿಡಿಯೋ ನಾನು ಹಾಕಿರಲಿಲ್ಲ ಅಷ್ಟೇ. ಸೊ ಬನ್ನಿ ಇವತ್ತು ಏನು ವಿಷಯ ಅಂತ ತಿಳಿಸ್ತೀನಿ. ಒಂದು ಖುಷಿ ವಿಷಯ ಹಂಚ್ಕೋಬೇಕಾಗಿತ್ತು ಎಲ್ಲರ ಜೊತೆಗೆ, ಒಂದು ದೊಡ್ಡ ಖುಷಿ ವಿಷಯ. ಅಷ್ಟರೊಳಗೆ ಏನೇನೋ ಆಗೋಯಿತು. ಸೊ ತಿಳಿಸ್ತೀನಿ ಏನಾಯಿತು ಅಂತಂದ್ಬಿಟ್ಟು. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ. ಓಕೆನಾ? ತುಂಬ ದಿವಸಗಳಿಂದ ಕೆಲವು ವಸ್ತುಗಳನ್ನ ತರಿಸಿಟ್ಟಿದ್ದೆಲ್ಲ ಹಾಗಂಗೆ ಉಳ್ಕೊಂಡ್ಬಿಟ್ಟಿತ್ತು. ಇಲ್ಲಿ ನೋಡ್ತಿರಲ್ಲ, ಇದೆಲ್ಲ ಏನೋ ಆಲ್ಮೋಸ್ಟ್ ಈಗ 1 ತಿಂಗಳಾಗ್ತಾ ಬಂತು. ನಾನು ಇದರದ ಕಡೆ ಎಲ್ಲ ಗಮನನೇ ಕೊಟ್ಟಿರಲಿಲ್ಲ. ಹಾಗಾಗ್ಬಿಟ್ಟು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತಂದ್ಬಿಟ್ಟು ಡೇಟ್ಸು ಅದೆಲ್ಲ ನಾನು ಕ್ಲೀನ್ ಮಾಡಿ ಎತ್ತಿಡ್ತಾ ಇದ್ದೆ. ನನಗೆ ಜಾಮೂನ್ ಪಾಕೆಟ್ ತರಿಸಿ ತುಂಬ ದಿವಸ ಆಗಿತ್ತು. ಇದು ಕೂಡ ಮತ್ತು ತುಂಬ ದಿವಸ ಎಕ್ಸ್ಪೈರಿ ಡೇಟ್ ಆಗಿಬಿಡತ್ತೆ ಅಂತ ಇದನ್ನೆಲ್ಲ ತೆಗ್ದು ಮಾಡಿ ಇಟ್ಬಿಡೋಣ ಅಂತಂದ್ಬಿಟ್ಟು ಮಾಡಿಕೊಂಡು ಇದೆಲ್ಲ ಕ್ಲೀನಿಂಗ್ ಕೆಲವೊಂದಷ್ಟು ಗ್ರಾಸರೀಸ್ ಎಲ್ಲ ತಿರುಗೇ ನೋಡಿರಲಿಲ್ಲ. ಈಗ ಕಡಲೆ ಬೀಜ ಎಲ್ಲ ತರಿಸಿಟ್ಟಿದ್ದು 1 kg ಹಂಗಂಗೆ ಇತ್ತು. ಸೊ ಅದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡಿ ಕೆಲವೊಂದೆಲ್ಲ ರೋಸ್ಟ್ ಮಾಡಿ ಇಟ್ಬಿಡೋಣ ಅಂತ ಇಡ್ತಾಯಿದ್ದೀನಿ. ಹೇಗೆ ಅಂದರೆ ಏನಾದರೂ ಒಂದು ಇನ್ಸಿಡೆಂಟ್ ಈ ಥರ ನಡೆದ್ರೆ ಮನೆಯಲ್ಲಿ ಏನೇ ಆದ್ರೂ ಅದು ಒಂದು ನಮಗೆ ಮೈಂಡಲ್ಲಿ ಇರುತ್ತಲ್ವ. ಸೊ ಹಂಗಾಗ್ಬಿಟ್ಟು ಏನೂ ಕೂಡ ಮಾಡಿರಲಿಲ್ಲ. ಜೊತೆಗೆ ನನ್ನ ವಾರ್ಡ್ರೋಬ್ಸು ಎಲ್ಲ ಒಂಥರ ಮೆಸ್ಸಿ ಹಾಗಂಗೆ ಇತ್ತು. ಸೊ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಬಿಡೋಣ ಅಂತಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ. ನಿಮಗೆ ಎಲ್ಲರಿಗೂ ಕ್ಯೂರಿಯಾಸಿಟಿ ಇರ್ಬೋದು. ಸೊ ತಮ್ಮನೇಲಿ ನೋಡಿ ಏನಾಯಿತು, ಯಾರ್ದು ಡೆತ್ ಆಗಿರ್ಬೋದು ಅಂತ. ಸೊ ನಮ್ಮ ಮನೇಲಿ ತೀರ್ಕೊಂಡಿದ್ದು ನಮ್ಮ ಅತ್ತೆ, ನಮ್ಮ ಮನೆಯವರ ತಾಯಿ, ಅವ್ರು ತೀರ್ಕೊಂಡಿದ್ದು. ಒಂಥರ ಸಡನ್ ಶಾಕ್ ಅದು. ಸಡನ್ನಾಗಿ ರಾತ್ರಿ ಊಟ ಮಾಡಿ ಚೆನ್ನಾಗಿದ್ದವರು, ರಾತ್ರಿ ಊಟ ಮಾಡಿ ಮಲಗಿದವರು ಬೆಳಗ್ಗೆ ಎದ್ದು ಒಂದು 5:30ಗೆ ವಾಶ್ರೂಮ್ಗೆ ಹೋಗಿ ಬಂದಿದ್ದಾರೆ. ಆಮೇಲೆ 7:30ಗೆ ಎಬ್ಸಿದ್ರೆ ಇಲ್ಲ. ಅದೊಂಥರ ಹೇಗೆ ಅಂದರೆ ಕಣ್ಣೆದ್ರಿಗೆ ಇದ್ದವರು ಮಾಯ ಆಗಿದ್ದ ಥರ ಆಗಿಬಿಡತ್ತಲ್ವ. ಸೊ ಆ ಥರ ಆಯಿತು. ಫ್ರೈಡೇ ಮಾರ್ನಿಂಗ್ ಆ ಥರ ಆಗಿತ್ತು. ಸೆಪ್ಟೆಂಬರ್ 5th ಆಗಿತ್ತು. ಜಸ್ಟ್ ಹಿಂಗೆ ಅವತ್ತು ಹಾಲಿಡೇ ಏನೋ ಇತ್ತು ಅಂತಂದ್ಬಿಟ್ಟು ನಾವು ಕಾಫಿ ಕುಡ್ದು ಹಾಗೆ ಕೂತಿದ್ವಿ. 7:30ಗೆ ಕಾಲ್ ಬಂತು, ಹಿಂಗೆ ಎದ್ದೇಳ್ತಿಲ್ಲ ಅಮ್ಮ ಅಂತಂದ್ಬಿಟ್ಟು ನಮ್ಮ ಮನೆಯವ್ರ ಅಕ್ಕ ಫೋನ್ ಮಾಡಿದರು. ಸೊ ತಕ್ಷಣ ಹೋದರೆ ಗೊತ್ತಾಯಿತು. ನಾವು ಹೋಗಿದ ತಕ್ಷಣ ನಮ್ಮ ಮನೆಯವ್ರಿಗೆ ಗೊತ್ತಾಯಿತು. ನಮ್ಮ ಮನೆಯವ್ರು ಗಾಡಿ ತೊಗೊಂಡು ಹೋಗ್ಬಿಟ್ರು ಫಸ್ಟು. ನಾನು ಆಮೇಲೆ ಹಿಂದೆ ಹೋದೆ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹಿಂಗೆ ಇಳಿಸುವಾಗ ಮೆಟ್ಲಿಂದ ಕೆಳಗೆ ಎತ್ಕೊಂಡು ಬರುವಾಗ ಹೇಳಿದ್ರು ನಮ್ಮ ಮನೆಯವರು, ಇಲ್ಲ ಏನೋ ಆಗಿದೆ ಅಂತ. ಹಾಸ್ಪಿಟ್ಲಿಗೆ ಹೋದ್ಮೇಲೆ ಕನ್ಫರ್ಮ್ ಆಯಿತು. ಹೆಂಗಿರುತ್ತೆ ಅಂದರೆ ಆ ಸಿಚುಯೇಷನ್ ಹೆಂಗಿದೆ ಅಂದರೆ, ಹಾಸ್ಪಿಟ್ಲಲ್ಲಿ ಹೋದ್ವಿ ತಕ್ಷಣ ಅವರೆಲ್ಲ ಮತ್ತೆ ಹಿಂದೆನೇ ಹೋಗಿಬಿಟ್ರು ಗಾಡಿ ತೊಗೊಂಡು. ಮತ್ತು ನಾನು ಹಿಂದೆ ಒಳಗೆ ಹೋಗಿ ಏನಾಯಿತು ಅಂದಾಗ ನಾನು ಹೋಗಿ ನೋಡಿದಾಗ ECG ಎಲ್ಲ ಚೆಕ್ ಮಾಡ್ತಾಯಿದ್ರು. ಡಾಕ್ಟ್ರು ಬಂದುಬಿಟ್ಟು ಇಲ್ಲ ಹಾಗೆ ಉಸಿರು ನಿಂತೋಗಿದೆ ಅಂದರು. ಸ್ವಲ್ಪ ಎಲ್ಲರೂ ಗಾಬರಿಲಿ ದೂರ ನಿಂತ್ಕೊಂಡ್ರು. ಬಟ್ ನನಗೆ ಏನು ಅನ್ನಿಸ್ತು ಅಂದರೆ ಆ ಟೈಮಲ್ಲಿ ನನಗೇನಾಗುತ್ತೆ ಅಂದರೆ, ನಾನು ಸಣ್ಣವಳಿಂದ ಬೆಳೆದಿದ್ದಿದ್ರೆ ನಂಗೆ ರೆಸ್ಪಾನ್ಸಿಬಿಲಿಟಿ ಮೈಂಡ್ ಆ್ಯಕ್ಟಿವ್ ಆಗುತ್ತೆ. ಆ ಟೈಮಲ್ಲಿ ಧೈರ್ಯ ತೊಗೊಂಡೊಬ್ರು ಮಾತಾಡೋರ್ಬೇಕು. ನನಗೆ ಡಾಕ್ಟ್ರ್ ಹತ್ರ ಹೋಗಿ ಮ್ಯಾಮ್ ಕರೆಕ್ಟಾಗಿ ಕ್ಲಿಯರಾಗಿ ಹೇಳಿ ಏನಾಯಿತು ಅಂತ ಕೇಳ್ತಾ ಇದ್ದೀನಿ. ಫುಲ್ ವಾಯ್ಸೆಲ್ಲ ನಡುಗ್ತಾ ಇದೆ. ಇಲ್ಲ ಮೇಡಮ್ ನಿಮಗೆ ಉಸಿರು ನಿಂತೋಗ್ಬಿಟ್ಟಿದೆ, ಸುಮಾರು ಹೊತ್ತಾಗಿದೆ, ಒಂದು ಅರ್ಧ ಗಂಟೆ ಮೇಲೆ ಅಂದರು. ಆ ಸಿಚುಯೇಷನಲ್ಲಿ ಹೆಂಗಾಯಿತು ಅಂದರೆ ಒಂಥರ ಗಂಟ್ಲೆಲ್ಲ ನಡುಗೋದು, ಕೈ ನಡುಗೋದು, ಹೆಂಗೆಂಗೂ ಆಗಿಬಿಡ್ತು. ಸೊ ಆ ಟೈಮಲ್ಲಿ ಹಾಸ್ಪಿಟ್ಲವರು ಸೈನ್ ಹಾಕಿಸ್ಕೋಬೇಕಿತ್ತು. ಹಾಕಿ ಫ್ಯಾಮಿಲಿಯವರು ಅಂದಾಗ ಆ ಟೈಮಲ್ಲಿ ಒಬ್ಬರಾದರೂ ತೊಗೊಳ್ಬೇಕಲ್ಲ ಇನಿಷಿಯೇಟಿವ್. ಸೊ ನಾನು ಸೈನ್ ಹಾಕ್ತಾಯಿದ್ದೀನಿ, ಕೈಯೆಲ್ಲ ನಡುಗ್ತಾ ಇದೆ ನನಗೆ. ಒಂಥರ ಹೆಂಗೆ ಸಿಚುಯೇಷನ್ ಅಂದರೆ, ಬೆಳಗ್ಗೆ ಆರಾಮಾಗಿದ್ದೀವಿ, ಇನ್ನೊಂದು 1/2 hour ಹಿಂದೆ ಈಗ ಈ ಥರ ಎಲ್ಲ ಆಯಿತು ಅಂದರೆ, ಅದು ಮನೆ ಮೇನ್ ಪಿಲ್ಲರು ಹಿಂಗಾಯಿತು ಅಂದರೆ ಎಷ್ಟು ಬೇಜಾರಲ್ಲ. ಆವಾಗ ಸೈನ್ ಹಾಕುವಾಗ ಕೈ ಫುಲ್ಲು ನಡುಗ್ತಿದೆ ನನಗೆ. ಆಮೇಲೆ ಇನ್ನೊಬ್ಬರು ಹಾಕಬೇಕು ಅಂದಾಗ ನಾನು ನಮ್ಮ ಮನೆಯವರಿಗೆ ಕರೆದೆ. ಸೊ ಅವರು ಇಬ್ಬರು ಸೈನ್ ಹಾಕಿ ಬಂದ್ವಿ. ಏನೋ ಅವತ್ತಿಂದೆಲ್ಲ ಗೊತ್ತಿರುತ್ತಲ್ಲ ಹೆಂಗೆ ನಡೆಯುತ್ತೆ ಅಂತ. ಬಟ್ ಈ ಥರ ಒಂದು ಮೇನ್ ಇನ್ಸಿಡೆಂಟ್ ಆಯಿತು. ಹಾಗಾಗ್ಬಿಟ್ಟು ಒಂಥರ ನನಗೆ ನಿಂತರೂ ನನಗೆ ಈಗಲೂ ನಮ್ಮ ಅತ್ತೆದು ನೆನಪಾಗುತ್ತೆ. ಅವ್ರ ಜೊತೆ ಹರಟೆ ಹೊಡೆದಿದ್ದು, ಅವ್ರ ಜೊತೆ ಮಾತಾಡಿದ್ದು. ನಾನು ತುಂಬ ಆರ್ಗ್ಯುಮೆಂಟ್ ಮಾಡ್ತಿದ್ದೆ ನಮ್ಮ ಅತ್ತೆ ಹತ್ರ. ನಾವು ಎಷ್ಟೇ ಆರ್ಗ್ಯುಮೆಂಟ್ ಮಾಡಿದರೂ ನಾವು ಒಂದು ದಿವಸಕ್ಕೂ ಮಾತಾಡದೆ ಆ ಥರ ಎಲ್ಲ ಇರ್ತಿದ್ದಿಲ್ಲ, ಮಾತಾಡ್ತಾ ಇದ್ವಿ. ಬಟ್ ಆ ಥರ ಎಲ್ಲ ಇತ್ತು. ತುಂಬ ವ್ಯಾಲ್ಯೂ ಟೈಮ್ನ ಸ್ಪೆಂಡ್ ಮಾಡಿದ್ದು. ನಮ್ಮ ಮದುವೆ ಆಗಿ 12 ವರ್ಷ ಆಯಿತು. 12 ವರ್ಷದಲ್ಲಿ ನನ್ನ ಹಸ್ಬೆಂಡ್ಗಿಂತ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅವ್ರ ಜೊತೆಗೆ. ಯಾಕಂದರೆ ಮನೇಲೇ ಇರ್ತಿದ್ವಿ.
ಸುಮಾರಷ್ಟು ಮಾತುಕತೆಗಳು ನೋಡಿದ್ದು. ಎಷ್ಟೋ ಸರಿ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಬಂದಿದ್ದಾರೆ, ನಾನು ವಿಡಿಯೋ ಲಿಂಕ್ ಕೂಡ ಹಾಕಿರ್ತೀನಿ ನೋಡಿ. ನನ್ನ ಅವರು ವಿಡಿಯೋ ಮಾಡಿಕೊಟ್ಟಿದ್ದಾರೆ. ನಾನು ವಿಡಿಯೋ ಮಾಡುವಾಗ ಅವರ ಕೆಲವೊಂದು ಸುಮಾರಷ್ಟು ರೆಸಿಪೀಸ್ಗಳನ್ನ ಅವ್ರ ಹತ್ರನೇ ಮಾಡಿಸಿ ಹಾಕಿದ್ದೀನಿ. ಮಾಡು ಅಂತ ಸಪೋರ್ಟ್ ಮಾಡಿದ್ದಾರೆ. ಈ ಥರ ತುಂಬ ಮೆಮೊರೀಸ್ ನನಗಿದೆ. ಅದು ನನಗೆ ಗೊತ್ತು, ಅವ್ರಿಗೆ ಗೊತ್ತು ಅಷ್ಟೇ. ಬೇರೆಯವರಿಗೆ, ನಮ್ಮ ಮನೆಯವರಿಗೂ ಚೆನ್ನಾಗಿ ಗೊತ್ತಿದೆ ಹೆಂಗಿದ್ವಿ ಬಾಂಡಿಂಗ್ ಅಂತ. ಬೇರೆಯವ್ರಿಗೆ ಗೊತ್ತಿರಲ್ಲ. ಬೇರೆಯವರಿಗೆ ಹೆಂಗಿದ್ರು ಮನೇಲಿ ಏನಾದರೂ, ಪಾಪ ಹೊರಗಡೆ ಅವ್ರಿಗೇನೋ ಗೊತ್ತಿರಲ್ಲ. ಕೆಲವರು ಅನ್ಕೋತಾರೆ, ನಾವು ಈಗ 1-2 ವರ್ಷದಿಂದ ನಾವು ಬೇರೆ ಕಡೆ ಬಂದಿದ್ದಂಗೆ ಏನೋ ಆಗಿದೆ ಅಂತ ಅನ್ಕೋತಾರೆ. ಬಟ್ ಆ ಥರ ಎಲ್ಲ ಏನೂ ಇರಲಿಲ್ಲ. ತುಂಬ ಚೆನ್ನಾಗೇ ಇದ್ವಿ ನಾವು ಅಷ್ಟೇ. ನಮ್ಮ ಕಂಫರ್ಟ್ ಝೋನಿಗೆ ನಾವು ಬೇರೆ ಮನೆ ಮಾಡ್ಕೊಂಡು ಬಂದ್ವಿ ಅಷ್ಟೇ. ಅದಾದಮೇಲೆ ಈ ಥರ ಎಲ್ಲ ಇನ್ಸಿಡೆಂಟ್ ನಡೀತು. ಬಟ್ ಫೈನಲಿ ಅವತ್ತೇ ನಮ್ಮ ಲಿಖಿತ್ ಒಂದು ಮಾತು ಕೇಳ್ದೆ ನನಗೆ, ಅಮ್ಮ ಅಜ್ಜಿ ಇತ್ತು ಅಂತ ನಾವು ಗಾಂಧಿ ಬಜಾರಿಗೆ ಬರ್ತಾಯಿದ್ವಿ ವಾರ ಅಜ್ಜಿ ಹತ್ರ ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಇನ್ಮೇಲೆ ಅಜ್ಜಿ ಇರಲ್ಲಲ್ಲ ಅಮ್ಮ ಅಂತ. ಸೊ ನನಗೆ ಆವಾಗ ಫೀಲ್ ಆಗಿದ್ದೇನೆಂದರೆ, ಮೊಮ್ಮಕ್ಕಳಿಗೆ ಅಜ್ಜಿ ಪ್ರೀತಿನ ಬೇರೆ ಯಾರೂ ಕೊಡೋಕ್ಕಾಗಲ್ಲ. ನಮ್ಮ ಯದುವೀರಿಗಂತೂ ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಾಗಲಿಲ್ಲ. ಬಟ್ ಆದರೆ ಈಗಲೂ ಅವ್ರ ಅಜ್ಜಿ ವಿಷಯ ತೆಗೆದ್ರೆ ಸಾಕು, ಅವನು ಸಿಟ್ಟು ಮಾಡ್ಕೊತಾನೆ, ಕೋಪ ಮಾಡ್ಕೊತಾನೆ. ಆ ಥರ ತುಂಬ ಬಾಂಡಿಂಗ್ ಇತ್ತು. ಈಗ ನೋಡ್ತಾ ಇದ್ದಿರಲ್ಲ ವಿಡಿಯೋಲಿ, ಅವರು ನಮ್ಮ ಜೊತೆ ಕೆಲವೊಂದು ಕ್ಷಣಗಳನ್ನ ನಾನು ಇಲ್ಲಿ ವಿಡಿಯೋಸ್ ಹಾಕ್ತಾಯಿದ್ದೀನಿ. ಇದು ಅವರು ನಮ್ಮ ಮನೆಗೆ ಬಂದು, ನಾವು ಈ ಮನೆಗೆ ಬಂದಮೇಲೆ ಇಲ್ಲಿ ಬಂದು ಸುಮಾರು ಸರಿ ಉಳ್ಕೊಂಡಿದ್ದಾರೆ. ಅವಾಗ ನಮ್ಮ ಯದುವೀರ್ಲಿಕ್ಕೆ ತುಂಬ ಇಷ್ಟ ಇತ್ತು, ಕರಿಯಮ್ಮ ಅಜ್ಜಿ ಕರಿಯಮ್ಮ ಅನ್ನೋರು. ಅವರು ಜಾಸ್ತಿ ಬರ್ತಿರಲಿಲ್ಲ, ಬಟ್ ಬಂದು ಉಳ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಗಾಂಧಿ ಬಜಾರಲ್ಲಿ ಕೂಡ 4 ಮೊಮ್ಮಕ್ಕಳಿದ್ರು. ಅಷ್ಟೇ ಎಲ್ಲ ಮೊಮ್ಮಕ್ಕಳನ್ನು ಒಂದೇ ಥರ ನೋಡ್ಕೊತಿದ್ರು, ಅಷ್ಟೇ ಪ್ರೀತಿ ಇತ್ತು. ಆಮೇಲೆ ಊಟ ಮಾಡದೆ ಯಾರೂ ಉಪವಾಸ ಮಲ್ಗೋಂಗಿರಲಿಲ್ಲ. ಮೊಮ್ಮಕ್ಕಳಿಗೆ ಮಲಗಿದವ್ರಿಗೆ ಎಬ್ಸಾರು, ಹೊಟ್ಟೆ ತುಂಬ ಊಟ ಮಾಡಿಸೋರು. ಅವರಿದ್ದರೆ ನನಗೆ ನನ್ನ ಮಕ್ಕಳದ್ದು ಊಟದ ಟೆನ್ಷನ್ ಕೂಡ ಇರಲಿಲ್ಲ. ಅವರು ಊಟ ಮಾಡಿಸ್ತಾರೆ, ನಾನು ಮಾಡಿಸ್ತಿದ್ರು ಅವ್ರು ಮಾಡಿಸ್ತಾರೆ ಅನ್ನೋದು ಕನ್ಫರ್ಮ್ ಇತ್ತು ನನಗೆ. ಆ ಥರ ಸೊ ಆ ಥರ ತುಂಬ ಒಂಥರ ಮೊಮ್ಮಕ್ಕಳಿಗಂತೂ ತುಂಬಾ ಗ್ರೇಟ್ ಲಾಸ್ ಅದು. ಅವ್ರ ಪ್ರೀತಿನ ಯಾರೇ ಬಂದರೂ ಕೊಡೋಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿಬಿಟ್ಟು ಮೊಮ್ಮಕ್ಕಳದ್ದು ಮಾತ್ರ ತುಂಬ ಬೇಜಾರಾಗುತ್ತೆ ನನಗೆ. ಇನ್ನೊಂದು ಸ್ವಲ್ಪ ವರ್ಷ ಅಜ್ಜಿ ಪ್ರೀತಿ ಬೇಕಿತ್ತು ಮೊಮ್ಮಕ್ಕಳಿಗೆ ಅಂತ. ಅದರಲ್ಲೂ ನಮ್ಮ ಯದುವೀರಿ ಹುಟ್ಟಿದಾಗಂತೂ ಅವರು ತುಂಬ ನಮ್ಮ ಜೊತೆಗೆ ನಿಂತಿದ್ರು. ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಆಗಿತ್ತು. ಆವಾಗ ನಮ್ಮ ಯದುವೀರನ್ನ 10 ದಿವಸದ ಮಗುನ ಅವ್ರು ಸೆಪ್ರೇಟಾಗಿ ಇಟ್ಕೊಂಡು ಅವ್ರು ನೋಡ್ಕೊಂಡಿದ್ರು. ಯದುವೀರ್ ಮೇಲೂ ತುಂಬ ಆಸೆ. ಅವ್ನು ಹುಟ್ಟಿದಾಗೂ ಫಸ್ಟ್ ಎತ್ಕೊಂಡಿದ್ರು. ಅವರಿಗೆ ಕಿವಿ ಚುಚ್ಚುವಾಗ ಕೂಡ ಅವ್ರ ಹತ್ರನೇ ಕೂರಿಸಿದ್ವಿ ನಾವು. ಕೆಲವರೆಲ್ಲ ಹೇಳ್ತಾರೆ ಸೋದರ ಮಾವಂದರ ಚುಚ್ಚಬೇಕು, ಶಾಸ್ತ್ರ ಅದು ಇದು ಅಂತ. ನಾವು ಅದೆಲ್ಲ ಬಿಲೀವ್ ಮಾಡಲ್ಲ. ಅವ್ರಿಗೆ ಯಾರು ತುಂಬ ಪ್ರೀತಿಯಿಂದ ನೋಡ್ಕೊತಾರೆ, ಅವ್ರ ಪ್ರೀತಿಯಿಂದ ಏನೇ ಮಾಡಿದ್ರು ಒಳ್ಳೇದಾಗತ್ತೆ ಅನ್ನೋದು ನನ್ನ ಮತ್ತು ನಮ್ಮ ಮನೆಯವ್ರ ಮೈಂಡ್ಸೆಟ್ಟು. ಸೊ ಹಂಗಾಗಿ ನಮ್ಮ ಅತ್ತೆ ಹತ್ರನೇ ಕೂರಿಸಿ ಕಿವಿ ಚುಚ್ಚಿಸಿದ್ವಿ. ಆ್ಯಂಡ್ ಇದು ಯದುವೀರ್ ನಾಮಕರಣದಲ್ಲಿ ತುಂಬ ಸಿಂಪಲ್ಲಾಗಿ ಬರೀ ಮನೆಯವರು ಮಾತ್ರ ಮಾಡಿದಂಥದ್ದು. ಸೊ ಯದುವೀರ್ ನಾಮಕರಣದಲ್ಲಿ ಇದು ಕೆಲವೊಂದು ಕ್ಲಿಪ್ಪಿಂಗ್ಸು ಇದೆಲ್ಲ ನಮಗೆ ಅವ್ರ ಕಡೆಯಿಂದ ಉಳಿದಿರೋ ಮೆಮೊರಿ. ಅದು ಅಲ್ಲದೆ ನಾನು ರೀಸೆಂಟಾಗಿ ಹಪ್ಪಳ ಎಲ್ಲ ಮಾಡುವಾಗೂ ನಮ್ಮನೆಯವ್ರಿಗೆ ಹೇಳ್ತಿರ್ತೀನಿ, ನೋಡಿ ಇಷ್ಟೇ ಹಪ್ಪಳ ಇರೋದು, ನಿಮ್ಮಮ್ಮ ಮಾಡಿರೋದು, ಆ ಥರ ಎಲ್ಲ ತುಂಬ ಮೆಮೊರೀಸ್ ಬರುತ್ತೆ. ಸೊ ಒಂದಷ್ಟು ಮೆಮೊರೀಸ್ನ ನಿಮ್ಮ ಜೊತೆಗೆ ಶೇರ್ ಮಾಡೀನಿ. ಬಿಕಾಸ್ ನಾನು ತುಂಬ ದಿವಸದಿಂದ ಯೂಟ್ಯೂಬಲ್ಲಿ ಇರೋದ್ರಿಂದ ಪ್ರತಿಯೊಂದು ವೀಡಿಯೋಸ್ನ ನಮ್ಮ ಅತ್ತೆ ನೋಡ್ತಿದ್ರು. ಅವರು ಕೂಡ ನನ್ನ ಜೊತೆಗೆ ವಿಡಿಯೋಸ್ ಮಾಡಿದರು, ವಿಡಿಯೋಸ್ಗೆ ಹೆಲ್ಪ್ ಮಾಡಿದರು. ಸೊ ಶೇರ್ ಮಾಡೋದ್ರಲ್ಲಿ ನನಗೇನು ತಪ್ಪು ಅಂತ ಅನಿಸಲ್ಲ, ಹಾಗಾಗ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ. ಬಟ್ ಅದೇನೋ ಒಂಥರ ಈಗಲೂ ಕೂಡ ಪ್ರತಿಯೊಂದು ಕೂತ್ರು ನಿಂತರು ಏನೇ ಆದ್ರೂ ನನಗೆ ಪ್ರತಿಯೊಂದು ಕಣ್ಣೆದ್ರಿಗೆ ಬರ್ತಾ ಇರುತ್ತೆ. ಈವನ್ ಎಲ್ಲಾದರೂ ಹೋಗಿ ಬಂದರೂ ಕೂಡ ನನಗೆ ಇಲ್ಲಿ ಹೋಗಿದ್ದೆ, ಇಲ್ಲಿ ಹಿಂಗಾಯಿತು, ಇಲ್ಲಿ ಚೆನ್ನಾಗಿದೆ, ಆ ಥರ ತುಂಬ ಗಾಸಿಪ್ಸು. ಅಲ್ಲಿ ಹೋಗಿ ಬನ್ನಿ ಅದು ಚೆನ್ನಾಗಿದೆ, ಇಟ್ಟು ಆ ಥರ ತುಂಬ ಇತ್ತು. ಆ್ಯಂಡ್ ಹೆಂಗೆ ಏನೋ ಒಂಥರ ಟಾಮ್ ಆ್ಯಂಡ್ ಜೆರಿ ಥರ ತುಂಬ ಮಾತಾಡ್ತಿದ್ದೆ ನಾನು. ಥರ ಹೀಗೆ ತುಂಬ ಕ್ಲೋಸ್ ಬಾಂಡಿಂಗಲ್ಲಿ ಮಾತಾಡ್ತಾಯಿದ್ವಿ ನಾನು ಅವರು. ಕ್ಯಾಶುವಲಾಗಿ ಮಾತಾಡೋದು. ಆ್ಯಂಡ್ ಆಮೇಲೆ ಅವ್ರದ್ದು ರೆಸಿಪಿಗಳು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಕೆಲವೊಂದು ಅಡುಗೆಗಳು ಎಕ್ಸಲೆಂಟಾಗಿ ಮಾಡ್ತಾಯಿದ್ರು. ಅದು ನಂಗೆ ತುಂಬ ಇಷ್ಟ ಆಗೋದು. ಯಾವಾಗಾದರೂ ಆಗಲಿ ನೀವು ಬೋಂಡ ಚೆನ್ನಾಗಿ ಮಾಡ್ತೀರಾ, ಮಾಡಿಕೊಟ್ರಿ ಅಂದರೆ ಬಿಸಿ 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 ಬಜ್ಜಿಗಳು ದೊಡ್ಡ ಮಾಡ್ಕೊಂಬಂದು ತಿನ್ನು ಅಂತ ಕೊಡೋರು. ಸಾಕು ಇಷ್ಟು ತಿಂದು ಇಲ್ಲಿ ತಗೋ ಏನಾಗಲ್ಲ, ತಿನ್ನು ವಯಸ್ಸಿಗೆ ತಿನ್ನಬೇಕು ಅಂತ ತಿನ್ನಿಸೋರು. ಆ ಥರ ಎಲ್ಲ ತುಂಬ ಮೆಮೊರೀಸ್ ಇದೆ. ಸೊ ಹಾಗಾಗಿ ಶೇರ್ ಮಾಡೋಕ್ಕೆ ಏನೋ ಒಂಥರ ಮಾಡಲೋ ಬೇಡೋ ಅನ್ನೋ ಇನ್ಸಿಡೆಂಟಲ್ಲಿ, ಬಟ್ ಫೈನಲಿ ಮಾಡೋಣ ಅಂತ ಮಾಡಿದ್ದು. ಸೊ ಈ ಥರ ಎಲ್ಲ ಇನ್ಸಿಡೆಂಟ್ ಆಯಿತು. ಈ ಸೆಪ್ಟೆಂಬರ್ 5ನೇ ತಾರೀಕು ಅವರು ಎಕ್ಸ್ಪೈರ್ ಆಗಿದ್ದು ದಿವಸ. ಸೊ ಫೈನಲಿ ಅವತ್ತು ಸಂಜೆ ಎಲ್ಲ ಫಿನರಲ್ಲೆಲ್ಲ ಮುಗೀತು. ಅದಾದಮೇಲೆ ಇನ್ನು 1 ತಿಂಗಳ ಹತ್ರ ಆಗ್ತಾ ಬಂತು. 1 ತಿಂಗಳದ್ದು ಮಾಸಿಕ ಕಾರ್ಯ ಅಂತ ಇರುತ್ತಲ್ಲ, ಅದೊಂದು ಮಾಡಬೇಕು. ಸೊ 1 ತಿಂಗಳಲ್ಲಿ ಎಷ್ಟೊಂದೆಲ್ಲ ಚೇಂಜಸ್ ಆಯ್ತಲ್ಲ, ಎಷ್ಟೊಂದೆಲ್ಲ ಬದಲಾವಣೆ ಆಯ್ತಲ್ಲ ಅಂತ ಅನಿಸುತ್ತೆ. ದೊಡ್ಡವರು ಅಂತ ಮನೇಲಿ ಇರಬೇಕು, ಇಲ್ಲದೆ ಹೋದರೆ ಅದೇನೋ ಒಂಥರ ಬೇರೆಯವರಿಗೆಲ್ಲ ಆಸ್ಪದ ಕೊಟ್ಟಂಗೆ ಆಗುತ್ತೆ ಅಂತಾರಲ್ಲ, ಹಾಗೆ. ಸೊ ಅವರು ಕಳ್ಕೊಂಡ್ಮೇಲೆ ಗೊತ್ತಾಗೋದು ಅವ್ರ ಬೆಲೆ ಏನು ಅಂತ. ಆ್ಯಂಡ್ ಹೆಂಗೆ ಅಂತಂದರೆ ಅವ್ರು ಇದ್ದಾಗ ಒಂಥರ ಇರುತ್ತೆ, ಇಲ್ಲದೆ ಹೋದ್ಮೇಲೆ ಒಂಥರ ತಾಯಿ ಇಲ್ಲದ ಮನೆ ಅಂತಾರಲ್ಲ, ಹಾಗೆ. ಈವನ್ ನನಗೆ ಆಗಲಿ ಗಾಂಧಿ ಬಜಾರ್ಗೆ ಹೋದರೆ ಒಂದು 10 ನಿಮಿಷ ಅಲ್ಲಿ ಇರಬೇಕಂತಲೇ ಅನ್ನಿಸ್ತಾ ಇಲ್ಲ ಇವಾಗ. ಅವರಿದ್ದಿದ್ರೆ ಅವರಿದ್ದಾರೆ ಅನ್ನೋ ರೀಸನ್ಗೆ ಹೋಗ್ತಾಯಿದ್ವಿ. ಇವಾಗ ಹೋಗೋಕ್ಕೆ ಮನಸ್ಸಾಗಲ್ಲ, ಆ ಥರ ಆಗಿಬಿಟ್ಟಿದೆ.
ಸೊ ಏನು ಮಾಡೋಕ್ಕಾಗಲ್ಲ, ಅವರ ಮೆಮೊರೀಸ್ ಜೊತೆಗೆ ನಾವು ಮೂವ್ ಆಗಬೇಕಷ್ಟೇ ಅಲ್ವಾ. ಸೊ ಈ ಥರ ಎಲ್ಲ ಆಯಿತು, ಒಂದು ಬ್ಯಾಡ್ ಇನ್ಸಿಡೆಂಟು. ನಾವು ಅಂದ್ಕೊಂಡಿರಲಿಲ್ಲ ಇಷ್ಟು ಬೇಗ ಅವರು ಹಿಂಗೆ ಆಗುತ್ತೆ ಅಂತ ಇನ್ನೂ ಏಜು ಇರಲಿಲ್ಲ ಅವ್ರಿಗೆ. ಚೆನ್ನಾಗೇ ಇದ್ದರು, ಓಡಾಡಿಕೊಂಡು ಗಟ್ಟಿಮುಟ್ಟಾಗಿದ್ದರು. ಕೆಲವೊಂದಿಷ್ಟು ಆರೋಗ್ಯದ ಸಮಸ್ಯೆಗಳಿತ್ತು, ಬಟ್ ಚೆನ್ನಾಗಿದ್ದರು. ತೀರಾ ಏನು ಮಲ್ಕೊಂಡೇ ಇದ್ದರು, ಬೆಡ್ ರಿಡನ್ ಆಗಿದ್ರು, ಆ ಥರ ಏನಿಲ್ಲ, ಓಡಾಡ್ಕೊಂಡು ಚೆನ್ನಾಗೇ ಇದ್ದರು. ಈ ಥರ ಎಲ್ಲ ಆಯಿತು. ಸೊ ಒಂದಿಷ್ಟು ಮೆಮೊರೀಸು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಹಾಗೆ ಇದು ಒಂದು ಕ್ಲಿಪ್ಪಿಂಗ್ ಬಂದುಬಿಟ್ಟು ಅವರು ನಮ್ಮ ಮನೆಗೆ ಒಂದು ಸರಿ ಈ ಥರ ಬಂದಾಗ ನಾವು ಎಲ್ಲ ಸೇರಿ ಹೋಟೆಲ್ಗೆ ಹೋಗಿದ್ವಿ, ಅವಾಗ ತಗೊಂಡಿದ್ದು ಒಂದು ಫೋಟೋ. ಆ್ಯಂಡ್ ಇದು ನಮ್ಮ ಲೆಕ್ಕಿದ ಬರ್ಡಲ್ಲಿ ಅವ್ರ ಜೊತೆ ನಿಲ್ಲಿಸ್ಕೊಂಡು ತೆಗೆಸ್ಕೊಂಡಿದ್ದು ಫೋಟೋ. ಸೊ ಇದೆಲ್ಲ ಒಂದು ಮೆಮೊರಿ, ಇನ್ಮೇಲೆ ನೋಡಬೇಕಷ್ಟೇ, ಹಂಗಾಗಿದೆ. ಸೊ ಬನ್ನಿ ಈಗ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಈಗ ನವರಾತ್ರಿ ನಡೀತಿದೆ ಅಲ್ವಾ, ನವರಾತ್ರಿ ಟೈಮಲ್ಲಿ ತೆಗೆದಿರೋಂಥ ಕ್ಲಿಪ್ಪಿಂಗ್ಸು. ಗಾಂಧಿ ಬಜಾರಿಗೆ ಹೋದಾಗೆಲ್ಲ ಸಂಜೆ ಹೊತ್ತು ಮಕ್ಕಳು ಬೇರೆ ರಜಕ್ಕೆ ಹೋಗಿದ್ರು ಅಮ್ಮನ ಮನೆಗೆ. ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಇದ್ರೂ ಸಂಜೆ ಮೇಲೆ ನನ್ನ ಹಸ್ಬೆಂಡ್ ಜೊತೆ ಗಾಂಧಿ ಬಜಾರ್ಗೆ ಹೋಗ್ತಿದ್ದೆ. ಹಾಗೆ ಅಲ್ಲಿ ದೇವಸ್ಥಾನಗಳನ್ನ ವಿಸಿಟ್ ಮಾಡಿದ್ದೆ. ಆವಾಗ ಒಂದಿಷ್ಟು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಈ ಸರಿ. ಅಗೈನ್ ಒಂದು 2-3 ಡೇಸ್ ಅಷ್ಟೇ ಮತ್ತೊಂದು ಸುತ್ಕ ಅಂತ ಬಂತು ನಮ್ಮ ಫ್ಯಾಮಿಲಿಗೆ. ನಮ್ಮ ರಿಲೇಟಿವಲ್ಲಿ ಒಂದು ಯಾವುದೋ ಮಗು ಏಜ್ ಅಟೆಂಡ್ ಮಾಡಿರೋದೊಂದು, ಹಾಗಾಗಿ ಸೂತ್ಕ ಇತ್ತು. ಹಾಗಾಗ್ಬಿಟ್ಟು ಮತ್ತೆ ಒಂದು 2 ದಿವಸ 3 ದಿವಸ ನವರಾತ್ರಿ ಟೈಮಲ್ಲಿ ಹೋಗಿದ್ದು ದೇವಸ್ಥಾನಗಳಿಗೆ ಹೋಗಿ ನಮಸ್ಕಾರ ಮಾಡಿದ್ದು. ಅದಾದಮೇಲೆ ಮತ್ತೆ ಎಲ್ಲೂ ಹೋಗ್ಲಿಕ್ಕಾಗಿಲ್ಲ. ಆ್ಯಂಡ್ ಹಬ್ಬ ಏನು ನಾವು ಆಬ್ವಿಯಸ್ಲಿ ಒನ್ ಇಯರ್ ಹಬ್ಬ ಮಾಡಲ್ಲ, ಅಂದರೆ ಪೂಜೆ ಎಲ್ಲ ಮಾಡ್ತೀವಿ ಬಟ್ ಮಾಡಲ್ಲ. ಬಟ್ ಈ ಸರಿ ಸೂತ್ಕ ಬೇರೆ ಇರೋದ್ರಿಂದ ಮನೇಲಿ ಪೂಜೆನೂ ಇಲ್ಲ, ದೇವಸ್ಥಾನಗಳಿಗೆ ಹೋಗಿಲ್ಲ. ಇದು ಅದಕ್ಕೆ ಮುಂಚೆ ಮಾಡಿರೋಂಥದ್ದು. ಈ ಸರಿ ಮಹಾವೀರ್ ಸ್ಕೂಲಲ್ಲಿ ಗೊಂಬೆ ಕೂರಿಸಿದ್ರು. ಆಂಜನೇಯ ಟೆಂಪಲಲ್ಲೂ ಕೂಡ ಅವ್ರದ್ದು ಯಾರ್ದೋ ಮನೇಲಿ ಏನೋ ಡೆತ್ ಆಗಿತ್ತು ಅಂತಂದ್ಬಿಟ್ಟು ಅವರು ಕೂರ್ಸಂಗಿಲ್ಲ ಅಂತ ಅವರು ಕೂರಿಸಿರಲಿಲ್ಲ. ಬಟ್ ಮಹಾವೀರ್ ಸ್ಕೂಲಲ್ಲಿ ಗೊಂಬೆಗಳನ್ನೆಲ್ಲ ಕೂರಿಸಿದ್ರು, ತುಂಬ ಚೆನ್ನಾಗಿ ಕೂರಿಸಿದ್ರು. ಮೇ ಬಿ ಮಕ್ಕಳ ಹತ್ರ ತರಿಸಿದ್ರು ಏನೋ ಟಾಯ್ಸ್ ಎಲ್ಲ, ಒಂದು 3 ಡೇಸ್ ಏನೋ ಕೂರಿಸಿದ್ರಂತೆ. ಅಲ್ಲಿ ನೋಡಿಕೊಂಡು ಅಲ್ಲಿಂದ ಎಲಿಫೆಂಟ್ ಬಂದಿತ್ತಲ್ಲ, ಅದನ್ನು ನೋಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಹಾಗೆ ಅಲ್ಲೇ ಹತ್ತತ್ರ ಇರೋದೆಲ್ಲ ಬಂದೆ. ಸೊ ಅವತ್ತಿನ್ನೂ ಬಂದಿತ್ತು ಮಂಗಳವಾರ ಸಂಜೆ 3 ಆನೆಗಳು. ಈ ಸರಿ 3 ಕೂಡ ಮೇಲ್ ಎಲಿಫೆಂಟ್ಸ್ನೇ ಕರೆಸಿದ್ದಾರೆ. ಲಾಸ್ಟ್ ಇಯರ್ ಏನೋ ಒಂದು ಇನ್ಸಿಡೆಂಟ್ ಆಯಿತು, ಒಂದು ಫೀಮೇಲ್ ಎಲಿಫೆಂಟಿಗೆ ಕರೆಸು, ಅದು ಅಲ್ಲೇ ಮರಿ ಹಾಕಿಬಿಟ್ಟಿತ್ತು. ಹಾಗಾಗ್ಬಿಟ್ಟು ಈ ಸರಿ 3 ಮೇಲ್ ಎಲಿಫೆಂಟಿಗೆ ಕರೆಸಿದ್ದಾರೆ ದಸರಾಗೆ. ಆಮೇಲೆ ತೆಕ್ಕೊಡ್ತೀವಿ. ಎಸ್ ಫ್ರೆಂಡ್ಸ್, ಸೊ ಇವಾಗ ನಾವು ಸೀದಾ ನಮ್ಮ ಮನೆಯಿಂದ ನಮ್ಮ ಅಮ್ಮನ ಮನೆಗೆ ಶಿಫ್ಟ್ ಆಗಿದ್ದೀವಿ. ಇವರಿಬ್ಬರು ಅಮ್ಮನ ಮನೇಲಿದ್ದರು. ಇವಾಗ ದಸರಾ ಹಾಲಿಡೇಸ್ ಎಲ್ಲ ನಾನು ಕೂಡ ಇಲ್ಲಿಗೆ ಬಂದೆ. ಹಠ ಮಾಡ್ತಾ ಇದ್ದಾನೆ ಮೆದುವೀರು, ಇಬ್ಬರು ಏನು ಮಾಡ್ತೀರಾ ಬರ್ರಿ ಅಂತ ಅಂದ್ಬಿಟ್ಟು. ಹಂಗಾಗ್ಬಿಟ್ಟು ಕರ್ಕೊಂಡು ಹೋಗ್ತೀನಿ. ಮತ್ತೆ ಹೋಗ್ಬೇಕಂತವ್ರು ನಮ್ಮ ಶಿವಮೊಗ್ಗದಲ್ಲಿ ದಸರಾಗೆ ಆನೆಗಳೆಲ್ಲ ಬಂದಿರುತ್ತಲ್ಲ, ಅದನ್ನೆಲ್ಲ ನೋಡೋಕ್ಕೆ ಹೋಗ್ಬೇಕಂತೆ. ಸೊ ಹಾಗಾಗಿ ನಾಳೆ ಕರ್ಕೊಂಡು ಹೋಗ್ತೀನಿ. ಇವತ್ತು ಸ್ಯಾಟರ್ಡೆ, ಸೊ ಸಂಡೇ ನಾಳೆ ಕರ್ಕೊಂಡು ಹೋಗ್ತೀವಿ. ಇವಾಗ ಇಲ್ಲೇ ಒಂದು ಟೆಂಪಲ್ಗೆ ಹೋಗೋಣ ಅಂತ ಅಮ್ಮನ ಮನೆ ಹತ್ರ. ಸೊ ನಾವು ಬಂದಿದ್ದು ಶೃಂಗೇರಿ ಶಂಕರ ಮಠ ದೇವಸ್ಥಾನಕ್ಕೆ. ಶಂಕರ ಮಠ ಬಂದ್ಬಿಟ್ಟು ಅಮ್ಮನ ಮನೆ ಹತ್ರ ಇದೆ, ಭದ್ರಾವತಿಲಿ ಇರೋರಿಗೆ ಗೊತ್ತಿರುತ್ತೆ, ಸಿದ್ದಾರೂಢ ನಗರದಲ್ಲಿರೋದು. ಅಲ್ಲಿಗೆ ಬಂದ್ವಿ. ಚೆನ್ನಾಗಾಗುತ್ತೆ ಇಲ್ಲೆಲ್ಲ ಟೆಂಪಲಲ್ಲಿ ಪೂಜೆ, ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ. ನನಗೆ ಶಿವಮೊಗ್ಗದಲ್ಲಿ ನೋಡಿದ್ದೀನಿ, ಇಲ್ಲೂ ಚೆನ್ನಾಗೇ ಇರುತ್ತೆ. ಬಟ್ ಭದ್ರಾವತಿಲಿ ಅಂದರೆ ತುಂಬ ಗ್ರ್ಯಾಂಡಾಗಿ, ತುಂಬ ಊಟ ಎಲ್ಲ ಇಟ್ಕೊಂಡು ತುಂಬ ಜೋರಾಗೇ ಮಾಡ್ತಾರೆ 9 ದಿವಸನೂ. ಒಂದು 2-3 ದೇವಸ್ಥಾನಕ್ಕೆ ನಾನು ಮಸ್ಟ್ ವಿಸಿಟ್ ದಸರಾ ಟೈಮಲ್ಲಿ. ಇಲ್ಲಿಗೆ ಬಂದು ಗೊಂಬೆ ಕೂರಿಸೋದು ನೋಡೋಕ್ಕೆ, ಪೂಜೆಗಳು ಎಲ್ಲ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ದೇವಸ್ಥಾನ ಒಂದು. ಆಮೇಲೆ ನಮ್ಮ ಲೋಯರ್ ಹುತ್ತದಲ್ಲಿ ಒಂದು ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತ ಇದೆ ಅಲ್ಲಿ. ಹಾಗೆ ಅಲ್ಲಿ ತಿರುಮಲ ಟೆಂಪಲ್ ಅಂತ, ಅಲ್ಲಿ 3 ಕಡೆ ಹೋಗೋದು. ಇದು ತಿರುಮಲ ಟೆಂಪಲ್ಲಿ ಗೊಂಬೆ ಕೂರಿಸೋದು, ತುಂಬ ಚೆನ್ನಾಗಿ ಕೂರಿಸಿರ್ತಾರೆ. ಸೊ ಹಾಗಾಗಿ ನಾನು ಹೋಗಿ ನೋಡಿಕೊಂಡು ಮಕ್ಕಳಿಗೆ ಎಲ್ಲ ಕರ್ಕೊಂಡೋಗಿ ತೋರಿಸ್ಕೊಂಬರ್ತೀವಿ. ತುಂಬ ಚೆನ್ನಾಗಿ ಮಾಡಿರ್ತಾರೆ. ಇದೆಲ್ಲ ನಾವು ಸಣ್ಣವರಿಂದ ಹುಟ್ಟಿ ಬೆಳೆದಿರೋಂಥ ಜಾಗ. ಸೊ ಮಿಸ್ ಮಾಡಲ್ಲ, ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ತೀವಿ. ಸೊ ಈಗ ಆಯಿತು, ಈ ವರ್ಷ ದಸರಾ ಹಬ್ಬ ಏನು ಮಾಡೋಂಗಿಲ್ಲ, ಬಟ್ ಇದನ್ನೆಲ್ಲ ನೋಡಿ ಇದೊಂದು ಆಗಿ ಒಂದು ದಿವಸಕ್ಕೆ ಸುತ್ಕ ಅಂತ ಗೊತ್ತಾಯಿತು. ಸೊ ಆಮೇಲೆ ಎಲ್ಲೂ ಹೋಗಲಿಲ್ಲ. ಸೊ ಎಸ್ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಓಕೆನಾ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್. ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ.